ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಡಾಕ್ಟರ್ ಶಿವಪ್ರಸಾದ್, ಬೆಂಗಳೂರು. ದೀಪಾ ಬಾಳಿಗ, ಪುಣೆ. ಸುಷ್ಮಿತಾ, ಮಂಗಳೂರು. ಪ್ರಮೋದ್ ಷಣ್ಮುಖಿ, ಬಿಆರ್ ಪ್ರಾಜೆಕ್ಟ್. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ,
ಸಮರಸ ಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ಶ್ರೀ ಶಂಕರವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇನ್ನಿಲ್ಲ ಚಾನ್ಸ್ ಎಂದಿಗೂ, ಇದು ನನ್ನ ಪ್ರವಚನದ ಮುಖ್ಯ ವಿಚಾರ. ಲಾಸ್ಟ್ ಚಾನ್ಸ್, ಕೊನೆಯ ಅವಕಾಶ, ಕಟ್ಟಕಡೆಯ ಅವಕಾಶ. IAS ಪರೀಕ್ಷೆಗೆ ಕುಳಿತುಕೊಳ್ಳುವಾಗ ಎಷ್ಟೋ ಮಂದಿ ನನ್ನ ಕ್ಲಿನಿಕ್ಕಿಗೆ ಬರ್ತಾರೆ, ಸರ್ ಕೊನೆಯ ಅವಕಾಶ ಸರ್, ಇನ್ನಿಲ್ಲ ಸರ್ ಚಾನ್ಸ್, 10ನೇ ಚಾನ್ಸ್ ಸರ್, ಇನ್ನು ಕೊನೆಯ ಅವಕಾಶ ಇನ್ನಿಲ್ಲ ಸರ್, ದಯವಿಟ್ಟು ಬೇಡಿ ಸರ್, ಗುರುಜಿಯಲ್ಲಿ ಕಣ್ಣೀರು ಹೊಳೆಳಿಸಿ ಬೇಡಿ ಸರ್, ನೀವು ಬೇಡಿ ನನ್ನನ್ನು ಪಾಸ್ ಮಾಡಿ. 35 ವರ್ಷಗಳಿಂದ ನನ್ನ ಜೀವನ ನಾನು ನಷ್ಟ ಮಾಡ್ಕೊಳ್ಳೋದು ಇದಕ್ಕೆ. ಪುಟಗಟ್ಟಲೆ ಬರೆಯುತ್ತಾರೆ. ಕೊರೋನಾ ಅವಧಿಯಲ್ಲಿ 2 ವರ್ಷಗಳಲ್ಲಿ 48 ಜನ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿದ್ದರು, ಸರ್ ಸತ್ತೋಗ್ತೀನಿ ಸರ್, ಕೊನೆಯ ಉಸಿರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಸರ್, ಲಾಸ್ಟ್ ಚಾನ್ಸ್ ಸರ್, ನಾನು ಬದುಕಬೇಕು ಸರ್, ನೀವೇನಾದರೂ ಆಗಿ ಸರ್, ನಾ ಬದುಕಬೇಕು. ವಿವೇಕ ವೀರರ ಬಾಯಿಂದ ನೀವೇನಾದರೂ ಆಗಿ ಸರ್, ನಾ ಬದುಕಬೇಕಂತ ಬಂದಾಗ ನಾನು ಗುರುಜಿಯಲ್ಲಿ ಬೇಷ್ ಎಂಥ ಪ್ರಜ್ಞೆ ಕೊಟ್ಟರೆ ಅವರಿಗೆ ಜೀವದ ಮೇಲೆ. ನೆಕ್ಸ್ಟ್ ಕ್ವಶನ್, ನೀ ಬದುಕಿ ಏನಾಗಬೇಕು? ಗುರುಜಿ ನನ್ನ ಹತ್ರ ಕೇಳ್ತಾರೆ, ಆತ ಬದುಕಿ ಏನಾಗಬೇಕಂತೆ? ಭೂಮಿ ತಾಯಿ ನೀನು ಬೇಕಂತ ಹೇಳಿದ್ದಾಳಂತ. ನೀವೇ ಯೋಚನೆ ಮಾಡಿ, ನೀವು ಬದುಕಬೇಕಂತ ಭೂಮಿ ತಾಯಿ ಹೇಳ್ತಾಳೇನೋ? ನೀವು ಸತ್ತರೆ ನಿಮ್ಮ ಪೈಕಿಯವರು ಸಂಬಂಧಿಕರು ಎಷ್ಟು ದಿನ ಅಳುತ್ತಾರೆ? 1, 2, 3 ದಿನ, 1 ವಾರ, 1 ತಿಂಗಳು, 1 ವರ್ಷ, ಅದು ಕನಸು. 1 ತಿಂಗಳು ಅವರ ಸ್ಮರಣೆಯಲ್ಲಿ ಇಟ್ಕೋತೀರಿ, ನೀವು ಬದುಕಬೇಕು ಶಾಶ್ವತವಾಗಿ. ಶ್ರೀಗುರು ಹೇಳ್ತಾರೆ, ಭೂಮಿ ಹೇಳಬೇಕಯ್ಯ, ನಿಮಗೂ ನೀನು ಬದುಕಬೇಕು. ನಿನ್ನನ್ನು ಹೊತ್ತುಕೊಂಡು ನನಗೆ ತಿರುಗಲಿಕ್ಕೆ ಎಷ್ಟು ಖುಷಿ ಗೊತ್ತಾ? ಭೂಮಿ ಸಂತೋಷದಿಂದ ನಮ್ಮ ಅಸ್ತಿತ್ವಕ್ಕೆ ಹ್ಯಾಡ್ಸ್ ಆಫ್ ಎಂದು ಹೇಳಬೇಕು, ಅದು ನಿನ್ನ ಜನ್ಮ ಅಂತಾರೆ. ಸಾರ್ಥಕ ಜನ್ಮದಲ್ಲಿ ಭೂಮಿ ತಾಯಿ ನೀನು ಹೆಜ್ಜೆ ಇಡುವಾಗ, ಬೇಷ್ ನಿನ್ನ ಹೆಜ್ಜೆಗೆ ನಾನು ಭಾಗ್ಯವಂತನಾಗಿದ್ದೇನೆ ಮಗು, ನಿನ್ನ ಹೆಜ್ಜೆ ಎಷ್ಟು ಸುಂದರ, ಎಷ್ಟು ಮಧುರ, ನಾನು ಕಾಯುತ್ತಿದ್ದೇನೆ, ಕಾಣುತ್ತಿದ್ದೇನೆ, ಶಾಶ್ವತವಾಗಿ ನೀನು ಬದುಕಬೇಕು ಅಂತ ಭೂಮಿ ತಾಯಿ ನಿಮಗೆ ಹೇಳಿದ್ದರೆ ರೇ ಅದು ಸಾರ್ಥಕ ಜೀವನ. ಹೇಳುತ್ತಾಳೇನು? ಹಿಂದಿನವರು ನಿಮ್ಮ ಮನೆಯಲ್ಲಿ ಅಜ್ಜಿ ಇದ್ದರೆ ಹೇಳ್ತಾರೆ, ಎದ್ದ ತಕ್ಷಣ ಭೂಮಿಗೆ ತಲೆ ತಗ್ಗಿಸಿ ನಮಸ್ಸುತ್ತಿದ್ದರು. ಯಾಕೆ? ಮಲಗಿದರೂ ನನ್ನ ತೂಕ ನಿಂಗೆ, ಎದ್ದರೂ ತೂಕ ನಿಂಗೆ, ಓಡಾಡುವಾಗಲೂ ತೂಕ ನಿಂಗೆ, ನಿನ್ನ ಮೇಲೆ ತೂಕ ಇಡದೆ ನಾನು ಬದುಕಲು ಸಾಧ್ಯವಿಲ್ಲ. ಈ ಭೂಮಿ ತಾಯಿ ಕ್ಷಮಿಸೋ.
ನಾನು ಅಮೆರಿಕಕ್ಕೆ ಹೋದಾಗ ಭೂಮಿ ತಾಯಿ ಅಂದಾಗ ಎಲ್ಲ ನಕ್ಕರು. 1 ಗಂಟೆ ಅವರಿಗೆ ವಿವರಿಸಿ ಹೇಳಿದ್ದೇನೆ, ಹೇಗೆ ಭೂಮಿ ಎಂಬುದು ತಾಯಿ, ಅಲ್ಲಿ ಬರೀ ಲವರಿಗೆ ಮಾತ್ರ ಬೆಲೆ. ತಾಯಿಯನ್ನು ನಾಯಿಯಂತೂ ಕೂಡ ಅವರು ಕರೀತಾರೆ, ಯಾಕಂದರೆ ವಯಸ್ಸಾದ ಮೇಲೆ ತಾಯಿ ಯೂಸ್ಲೆಸ್. ವೃದ್ಧಾಶ್ರಮದಲ್ಲಿ ಸೇರಿಸೋದು, ತಿಂಗಳಿಗೆ 5,000 10,000 ದುಡ್ಡು ಕೊಡೋದು. ತಾಯಿ ಅಳುತ್ತಾಳೆ, ಮಗನೇ ನಿನ್ನ ಜೊತೆ ನಾನು ಬದುಕಬೇಕು. ಇಲ್ಲಮ್ಮ, ನೀನು ವೃದ್ಧಾಶ್ರಮದಲ್ಲಿರೋ ಆರಾಮಾಗಿ ತಿಂಗಳಿಗೆ ದುಡ್ಡು ಕೊಡ್ತೇನೆ. ಆ ದುಡ್ಡಿನಿಂದ ನನ್ನ ಜೀವನದಲ್ಲಿ ಚೈತನ್ಯ ಬತ್ತಿ ಹೋಗುತ್ತದೆ ಮಗು, ನಾನು ನಿನ್ನ ಜೊತೆಗಿರಬೇಕು. ಕನಸಮ್ಮ, ಅದು ಸಾಧ್ಯ ಇಲ್ಲ. ನೀನು ಯೂಸ್ಲೆಸ್ ಆಗಿದ್ದೀಗ, 80 ವರ್ಷ ಆಗಿದೆ, ನಿನ್ನನ್ನು ಹೊತ್ಕೊಂಡು ತಿರ್ಲಿಕ್ಕೆ ನೋ ಟೈಮ್ ಫಾರ್ ಮೀ. 8 ಅಂಕೆಯ ಸಂಬಳ ನಾನು ತಗೋತೇನೆ, ಆದರೂ ನಿನಗಾಗಿ ನಾನು 800 ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಕೊಡಬಲ್ಲೆ, ಅದಲ್ಲೇ ಸುಧಾರಿಸ್ಕೋ. ಯೋಚನೆ ಮಾಡಿ. ಲಾಸ್ಟ್ ಚಾನ್ಸ್ ಫಾರ್ ಯು ಟು ಗೆಟ್ ಅಪ್ ಟು ಗ್ಲೋರಿಫೈ ಯುವರ್ ಡಿವಿನಿಟಿ, ಶ್ರೀ ಗುರುಜಿ ಹೇಳ್ತಾರೆ. ತಂದೆ ತಾಯಿ ಜನ್ಮದಾತರು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಅವರ ಕಣ್ಣಿನಲ್ಲಿ ನೀರು ಬರೆದಿದ್ದಂಗೆ ದುಃಖ ಇರದಂತೆ ನೀನು ನೋಡಿಕೊಂಡರೆ ಸಾರ್ಥಕ ಮಗಳು. ಬೇರೆ ಯಾವ ಟೆಸ್ಟ್ ಬೇಡ, ಟ್ವಿಸ್ಟ್ ಬೇಡ, ಟ್ರಸ್ಟ್. ಅಮ್ಮನ ಕಣ್ಣಿನಲ್ಲಿ ನೀರು ಬರದಂತೆ ನಾನು ರಕ್ಷಿಸುವೆ. ಹೇ ಭಗವಂತ, ನೀನು ಚತುರತೆಯ ಬೀಡಾಗಿಸಿ ನನ್ನಲ್ಲಿ ಚೈತನ್ಯ ರೂಪಿಸೋ, ತನ್ಮೂಲಕ ಸಂತೋಷದಿಂದ ನಮ್ಮ ತಂದೆ ತಾಯಂದಿರನ್ನು ನಾನು ಕಾಣುವಂತೆ ಮಾಡೋ, ನೋಡೋ, ಶಕ್ತಿ ಕೊಡೋ. ಅಷ್ಟೇ ಸಾಕು. ಇದು ಲಾಸ್ಟ್ ಚಾನ್ಸ್. ಜೀವನದಲ್ಲಿ ನೀವು ಮೇಲೇರಬೇಕು ಅಂದರೆ ಇನ್ನಿದೇ ಚಾನ್ಸ್ ಅಲ್ಲ, ಇದೊಂದೇ ಚಾನ್ಸ್. ಭಗವದ್ವಾಣಿ ಕೇಳಬೇಕು. ನಾಳೆ ನೋಡೋಣ, ನಾಡ್ದು ನೋಡೋಣ, ವರ್ಷ ನೋಡೋಣ, ಇನ್ನೊಂದು ಜನ್ಮ ನೋಡೋಣ. ಶ್ರೀ ಗುರುಜಿ ಹೇಳ್ತಾರೆ 64,000 ವರ್ಷದಲ್ಲಿ ಮನುಷ್ಯ ಜನ್ಮ. ಇನ್ನೊಂದು ಬಾರಿ ನೋಡೋಣ, ಜನ್ಮದಲ್ಲಿ ನಿಮಗೆ ಮನುಷ್ಯ ಜನ್ಮ ಸಿಗುತ್ತದೆ, ನೋ ಗ್ಯಾರಂಟಿ. ಹೋಯ್ತಲ್ಲ, ಅಪರೂಪಕ್ಕೆ ಧರ್ಮಕ್ಕೆ ಮನುಷ್ಯ ಜನ್ಮ ಭಗವಂತ ಕರುಣಿಸಿದ್ದಾನೆ. ಯೂಸ್ಲೆಸ್ ಆಗಿ ಅದನ್ನು ವೇಸ್ಟ್ ಮಾಡಿದ್ದೀರಿ. ಮೋಜಿನ ಜೂಜಿನ ಮಧ್ಯೆ ಡಿವೈನ್ ಪಾರ್ಕ್ನಲ್ಲ, ವೈನ್ ಪಾರ್ಕ್ನಲ್ಲಿ ನಿಮ್ಮನ್ನು ಮುಳುಗಿಸಿಕೊಂಡು ಒಂದು ಜನ್ಮ ವೇಸ್ಟ್ ಆಯ್ತಲ್ಲ. ಕಳೆದ ಸಮಯ, ಬಿದ್ದ ಮಳೆ, ಬಿಟ್ಟ ಬಾಣ, ಆಡಿದ ಮಾತು ಎಂದಿಗೂ ಬರಲಾರದು. ನಶ್ವರ ಜೀವನ ಶಾಶ್ವತ ಆನಂದಕ್ಕಾಗಿ, ಶಾಶ್ವತ ಆರೋಗ್ಯ ಲಾಭಕ್ಕಾಗಿ, ಶಾಶ್ವತ ಆಯುಷ್ಯಕ್ಕಾಗಿ. ಸತ್ತರೂ ನಾವು ಬದುಕಬೇಕು. ನಾವು ಬದುಕಿಯೂ ಸತ್ತಿದ್ದೇವೆ. ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಇದು ಲಾಸ್ಟ್ ಚಾನ್ಸ್ ಅಂತ ತಿಳ್ಕೊಳ್ಳಿ. ನಮ್ಮ ಜೀವನ ವರ್ಣ ಆಗಬಾರದು, ಅದು ವನ ಆಗಬೇಕು. ಎಲ್ಲ ನಮ್ಮ ಕೈಯಲ್ಲಿದೆ. ನಮ್ಮ ಜೀವನದ ಶಿಲ್ಪಿಗಳು ನಾವೇ. ಗೆಲ್ಲಬೇಕು, ಬೇಡೋಣ. ಪ್ರೇ, ಪ್ಲೀಡ್, ಪರ್ಸುವೇಡ್. ಭಗವಂತ ಎನ್ನುತ್ತಾನೆ, ಖಂಡಿತ ಗೆಲ್ಲಿಸುತ್ತಾನೆ. ಬರೀ ಗೆಲ್ಲಿಸುವುದಲ್ಲ, ಮಗ್ಗು ಗೆಲ್ಲಿಸುವೆ, ಮುದ್ದು ಗೆಲ್ಲಿಸುವೆ, ಚಿನ್ನ ಮೇಲೇರಿಸುವೆ, ಭವ್ಯ ಭವಿಷ್ಯತ್ ಕಾದಿರಿಸಿದ್ದೇನೆ, ಬಾ ಮಗು, ಜೊತೆಗೂಡ್ತೀಯಾ? ಆರಂಭಕ್ಕೆ ಜೊತೆಗೂಡು ಅಂತಾನೆ, ಆಮೇಲೆ ತನ್ನ ತಲೆಯ ಮೇಲೆ ನಮ್ಮನ್ನು ಹೊತ್ಕೊಂಡು ತಿರುಗ್ತಾನೆ. ನೀವು ಪರಿಶೀಲನೆ ಮಾಡಿ ಪರೀಕ್ಷಿಸುತ್ತಾ ಹೋದರೆ 2 ಪಾದ ಕಾಣುತ್ತೆ. ಮೊದಲು ಭಗವಂತನ 2 ಪಾದ, ನಿಮ್ಮ ಪಾದ. ಮಗು, ಮುದ್ದು, ಕಂದ, ಚಿನ್ನ, ಆಪ್ತತೆಯಿಂದ ಆತ ಕರೆಯುತ್ತಾ ಹೋದಂತೆ ನಿಮ್ಮ ಪಾದ ಕಣ್ಮರಿ. ನೀವು ಬುದ್ಧಿ ಹೀನರು ತಿಳ್ಕೊತೀರಿ, ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಭಗವಂತ ಓಡಿದ್ದಾನೆ. ಅಲ್ಲಿ ಕಾಣುವುದು ನಿಮ್ಮ ಪಾದ ಅಲ್ಲ, ಭಗವಂತನದ್ದೇ. ಆತ ಬೆನ್ನ ಮೇಲೆ ಹೊತ್ಕೊಂಡಿದ್ದಾನೆ ನಿಮ್ಮನ್ನು. ಯಾಕೆ ಗೊತ್ತಾ? ಅತ್ಯಂತ ನಿಷ್ಠರು, ನಿಪುಣರು, ವಿಧೇಯರು. ನಿಮ್ಮನ್ನು ಆತ ಬಿಟ್ಟುಕೊಡೋದೇ ಇಲ್ಲ. ನನ್ನ ಮಗು ಶ್ರಮಿಸಬಾರದು, ಅದನ್ನು ನಾನು ಆಶ್ರಯಿಸಬೇಕು. ಆ ಮಗುವಿಗೆ ನಾನೇ ತಂದೆ ತಾಯಿ ಬಂಧು ಬಳಗ. ಆ ಮಗುವನ್ನು ನಾನು ತಬ್ಬಲಿ ಆಗಿಬಿಡ್ತೇನಾ? ಹೊತ್ಕೋತಾನೆ ಹೆಗಲ ಮೇಲೆ. ಈ ಸತ್ಯವನ್ನು ನೀವು ಅರಿತಾಗ ನಿಮ್ಮ ಬಾಯಿಂದ ಮಾತು ಬರೋದಿಲ್ಲ, ಕಣ್ಣಿಂದ ಬರೀ ನೀರು ಮಾತ್ರ ಬರುತ್ತೆ, ಬಾಯಿಯೊಳಗೆ ಹೋಗುತ್ತೆ, ಅದು ಸಿಹಿ ನೀರಾಗತ್ತೆ. ಕಣ್ಣೀರು ನೀವು ರುಚಿ ನೋಡಿ, ಉಪ್ಪು ನೀರದು. ಬಟ್ ಭಗವಂತ ಬೇಕು ಬೇಕು ಬೇಕೇ ಬೇಕೆಂಬ ಆಸೆ ತೀವ್ರವಾದಾಗ ಎಂಥ ಸಿಹಿ ಗೊತ್ತಾ?
ಬೆಲ್ಲ, ಸಕ್ಕರೆ, ಗ್ಲೂಕೋಸು, ಕಬ್ಬಿನ ಹಾಲು, ಎಳನೀರು ಇದಕ್ಕಿಂತ ಸಿಹಿ. ಇಂಥ ಡಿವೈನ್ ಮ್ಯಾಜಿಕ್ ಭಗವಂತ ಮಾಡುತ್ತಾನೆ. ನಿಮ್ಮೊಳಗೇನೆ ಆತ ರುಂಡದಲ್ಲಿ 7 ತೂತು ಕೊಟ್ಟಿದ್ದಾನೆ. ವಾರದ 7 ದಿನ ನೀನು ತೂತು 0 ಆಗಬೇಕು. ಕಣ್ ತುಂಬಿ ಭಗವಂತನನ್ನು ಕರೆಯುವಾಗ ಲಾಸ್ಟ್ ಚಾನ್ಸ್ ಅಂತೆಯೇ. ಏಳಿಗೆ ಆಗುತ್ತಿಲ್ಲ, ಮುಂದಿನ ಹೆಜ್ಜೆ ಗೊತ್ತಾಗುತ್ತಿಲ್ಲ, ತಬ್ಬಲಿ ಮಾಡಬೇಡೋ, ಶಕ್ತಿ ಕೊಡೋ, ಯುಕ್ತಿ ಹೆಚ್ಚಿಸೋ, ಭಕ್ತಿ ರಸಗಟ್ಟಿಯಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಲಾಸ್ಟ್ ಚಾನ್ಸ್ ಎಂದು ನೀವು ಚುರುಕಾಗಬೇಕು. ನಿಮ್ಮ ಮನೆಗೆ ಲಾಸ್ಟ್ ಬಸ್, ಇನ್ನು ಬಸ್ ಇಲ್ಲ, ಇನ್ನು ನಾಳೆ ಬೆಳಗ್ಗೆ ಆಯಿತು, ರಾತ್ರಿ ಎಲ್ಲಿ ಕಳಿತೀರಿ? ಇಲ್ಲ, ಈ ಲಾಸ್ಟ್ ಬಸ್ಸನ್ನು ನಾನು ತಪ್ಪಿಸ್ಕೊಳ್ಳೋದಿಲ್ಲ. ಪರೀಕ್ಷೆ ಲಾಸ್ಟ್ ಚಾನ್ಸ್, ಇನ್ನಿಲ್ಲ, ಇನ್ನು ಜನ್ಮಕ್ಕೆ ನೀವು ಡಿಗ್ರಿ ಪಡೆಯುವಂಗಿಲ್ಲ, ಇಲ್ಲ ತಪ್ಪಿಸ್ಕೊಳ್ಳೋದಿಲ್ಲ. ಭಗವಂತ ಇನ್ನು ಸಿಕ್ಕೋದಿಲ್ಲ, ಇದೊಂದು ಲಾಸ್ಟ್ ಚಾನ್ಸ್. ನಿಮ್ಮ ಜೀವನದ ಲಾಸ್ಟ್ ಚಾನ್ಸ್. ಭಗವಂತನನ್ನು ಕರೆಯಿರಿ. ಕಾಲ್ ಹಿಮ್, ರಿಕಾಲ್ ಹಿಮ್, ಯು ವಿಲ್ ವಿನ್, ರಾದರ್ ಹಿ ಮೇಕ್ಸ್ ಯು ವಿನ್. ಎಂಥ ತನ್ಮಯತೆ ಬೇಕು ನಮ್ಮಲ್ಲಿ. ಯಾವ ಪ್ರಾಣಿಗೂ ಭಗವಂತ ಸಿಕ್ಕುವುದಿಲ್ಲ, ಯಾವ ಪಕ್ಷಿಗೂ ಭಗವಂತ ಸಿಕ್ಕುವುದಿಲ್ಲ. ಕೈಕಾಲು ಬಿಟ್ಟು ಖರ್ಚಿದ್ರೂ ಭಗವಂತ ಸಿಕ್ಕುವುದಿಲ್ಲ. ಮನುಷ್ಯ ಮಾತ್ರನಿಗೆ ಮಾತು, ನಗು, ವಂದನೆ. ಹೇ ಮಾನವ, ನಿನಗಾಗಿ ನಾನು ಕಾದಿದ್ದೇನೆ. ಹುಟ್ಟಿದಂದಿನಿಂದ ಉಸಿರಾಡುತ್ತಿದ್ದೇನೆ, ಒಳಗಡೆ ಇದ್ದು ಟುಟುಮ್ ನಿನ್ನನ್ನು ರಕ್ಷಿಸುತ್ತಿದ್ದೇನೆ. ನಿನಗೆ ನನ್ನನ್ನು ತೋರಿಸಬೇಕೋ? ಯಾವಾಗ ಕರೆಯುವಿ? ಯಾರಿದ್ದಾರೆ? ನೀನು ಕರಿ, ನಾನು ಬರ್ತೇನೆ. ಖಂಡಿತವಾಗಿ ನಾನು ನಿನ್ನಲ್ಲಿ ತುಂಬಿಕೊಳ್ಳುತ್ತೇನೆ. ನಂಬಿಕೋ ಮಗು, ಚಿನ್ನ, ನಾನಿದ್ದೇನೆ. ತುಂಬಿಸಿಕೋ. ಇತರ ವಸ್ತು ವೈಢೂರ್ಯಗಳೆಲ್ಲ ಕಸ. ಚಿನ್ನ, ವಜ್ರ, ವೈಢೂರ್ಯ, ಆಸ್ತಿ ಪಾಸ್ತಿ, ಕೀರ್ತಿ, ಅಂತಸ್ತು ಎಲ್ಲ ನಗಣ್ಯ. ಹೋಗುವಾಗ ಬತ್ತಲೆ ಆಗಿ ಮಾಡುತ್ತಾರೆ. ನಿನ್ನನ್ನು ಕರೆದುಕೊಂಡು ಚಿತೆಯ ಮೇಲೆ ಕೂಡಿಡುತ್ತಾರೆ, ಹೊಂಡಕ್ಕೆ ಹಾಕುತ್ತಾರೆ. ಯಾವುದು ಬೇಡ. ಏನು ಬೇಕು ನಿನಗೆ? ಇಹಪರದ ಐಶ್ವರ್ಯ, ನಾಮನೇಮ ಪ್ರೇಮ ಮಾತ್ರ ಬೇಕು. ಅವರೇ ಕಾಳಿನಂತೆ ನಾನು ಆತ್ಮಶಕ್ತಿಯಾಗಿ ಚಿಕ್ಕದಾಗಿರುತ್ತೇನೆ. 70 ವರ್ಷದ ಜೀವನದಲ್ಲಿ ಕರೆದು ಕಾಡಿ ಬೇಡಿ ಬಾಡಿ ಹಾಡಿ ಅದು ಅರಳುವಂತೆ ಮಾಡು. ಆತ್ಮಶಕ್ತಿಯ ಅವರೇ ಕಾಳು ಅರಳುವಂತಾಗಬೇಕು, ಪೀ ಸೈಜ್ ಆಗಬೇಕು, ಗುಳುಗುಂಜಿ ಆಗಬೇಕು, ಚೆನ್ನೆಕಾಳಾಗಬೇಕು, ಚಣ್ಪಳೆಯಂತೆ ಆಗಬೇಕು, ಪಾಡ್ಯದ ಚಂದ್ರನಂತಾಗಬೇಕು. ಆಮೇಲೆ ಲಾಸ್ಟ್ ಹುಣ್ಣಿಮೆ ಚಂದ್ರನಂತಾಗಬೇಕು, ಸೂರ್ಯನಂತೆ ಆಗಬೇಕು. ಪ್ರಜ್ವಲಿಸುವ ಆತ್ಮಶಕ್ತಿ ನಿನ್ನದಾಗಬೇಕು. ಇದಕ್ಕೆಲ್ಲ ಅವಕಾಶ ಕೊಡಲಿಕ್ಕೆ ಮನುಷ್ಯ ಜನ್ಮ ಕೊಟ್ಟಿದ್ದೇನೆ. ಮೋಜು ಜೂಜಿನ ಮಧ್ಯೆ ನಿನ್ನನ್ನು ಮರೆತು ಇತರರಲ್ಲಿ ನೀನು ದುಂಬಾಲು ಬಿದ್ದು ವಿಷಯ ವಸ್ತು ಪ್ರಪಂಚದಲ್ಲಿ ವ್ಯಾಮೋಹದಲ್ಲಿ ಕೊಳೆತು ನಾರಿ ಹೋಗಬಾರದು. ನೀನು ಯಥಾರ್ಥವಾಗಿ ಧೀರನಾಗಬೇಕು. ಭಗವಂತ ಹೇಳ್ತಾನೆ ಇರ್ತಾನೆ. ನಮ್ಮ ಒಳ ಕಿವಿ ಬಂದ ಆಗಿಬಿಟ್ಟಿದೆ. ಎಲ್ಲ ನ್ಯೂಸೆನ್ಸ್, ನಾನ್ಸೆನ್ಸ್ ಆಗಿ ನಮಗೆ ಕಾಣುತ್ತದೆ. ಇದು ಜೀವನದ ಅಂತ್ಯಕಾಲದಲ್ಲಿ ಪಾವನವಾಗುವ ಒಂದು ಕ್ಷಣದಲ್ಲಿ ಲಾಸ್ಟ್ ಚಾನ್ಸ್ ಅಂತ ಗೊತ್ತಿದ್ದರೂ ಕೂಡ ನಾವು ಬೇಷರತ್ ವೇಸ್ಟ್ ಚಾನ್ಸ್ ಮಾಡ್ಕೋತೇವೆ. ಇನ್ನಿಲ್ಲ ಮನುಷ್ಯ ಜನ್ಮ, ಇನ್ನು ಸಿಕ್ಕುವುದೇ ಇಲ್ಲ. ಏನು ಮಾಡಿದರೂ ಮನುಷ್ಯ ಜನ್ಮ ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸ್ ಶುಡ್ ಬಿ ಲಾಸ್ಟ್ ಚಾಯ್ಸ್. ಗೆಲ್ಲಬೇಕು, ಗೆಲ್ಲಲೇಬೇಕು. ಭಗವಂತನನ್ನು ಕಣ್ತುಂಬ ಕಾಣಬೇಕು, ಮುಖಾಮುಖಿಯಾಗಿ ಮಾತನಾಡಬೇಕು, ಶೇಕ್ ಹ್ಯಾಂಡ್ ಕೊಡಬೇಕು, ಡೈರೆಕ್ಟ್ ಕನ್ಫ್ರಾಂಟೇಷನ್ ಇರಬೇಕು. ನೀನು ಯಾಕೆ ಗಡ್ಸು ಮೋರೆ ಹಾಕ್ಕೊಂಡಿದ್ದಿ? ನಾನು ಗುರುಜಿಯನ್ನು ಫಸ್ಟ್ ದರ್ಶನ ಆದಾಗ ಯಾಕೆ ಸಿಟ್ಟುಕೊಂಡಿದ್ದೀರಿ? ನಿಮ್ಮ ಮುಖದಲ್ಲಿ ನಗುವೇ ಇಲ್ವಲ್ಲ. 10 ದಿನಗಳ ಕಾಲ ಗೊಳೋ ಅಂತ ಹತ್ತಿದ್ದೇನೆ. ಡಿವೈನ್ ಪಾರ್ಕ್ನಲ್ಲಿರುವ ಗುರುಜಿಯವರ ಮುಖ ನೋಡಿ, ಫೋಟೋದ ಮುಖ ಗ್ರಿಮ್ ಆಗಿದೆ. ನಗಾಡಿ ಪ್ಲೀಸ್. ತುಟಿ ವಿಶಾಲ ಮಾಡಿದ, ಅಮ್ಮಯ್ಯ ನಿಮ್ಮ ಮಗು ಅಲ್ವೇ. 10 ದಿನ ಆದ ನಂತರ ಹೇಳಿದ್ರು, ಜಗತ್ತನ್ನು ಕಂಡಾಗ ನನಗೆ ಬೇಸರ ಹುಟ್ಟುತ್ತದೆ, ಜಿಗುಪ್ಸೆ ಬರುತ್ತದೆ. ಮಗು ಯಾರಿಗೂ ದೇವರು ಬೇಡ. 24 ಗಂಟೆ ಹಗಲಿರುಳು ಅನ್ಯ ಚಿಂತೆ ಬಿಟ್ಟು ನಿನ್ನನ್ನು ಬದುಕಿಸಬೇಕೆಂದು, ಧೀರ ವೀರ ಶೂರನನ್ನಾಗಿಸಬೇಕೆಂದು ಆತ್ಮಶಕ್ತಿ ಹೆಣಗುತ್ತಿದೆ, ಹೋರಾಟ ಮಾಡುತ್ತಿದೆ. ಒಂದಿನಿತೂ ಕೂಡ ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೇಯಿಂಗ್, ಸೀಕಿಂಗ್, ಸೀಸಿಂಗ್ ಬೇಡವೇ ಬೇಡ. ಬರೀ ಬ್ಲಿಂಕಿಂಗ್ ಆಗಿದೆಯಲ್ಲ. ನಿಮ್ಮನ್ನೆಲ್ಲ ಎಣಿಸ್ಕೊಂಡು ಹೇಗೆ ನಗೋದು?
ಗೊಳೋ ಅಂತ ಹತ್ಬಿಟ್ಟೆ. ಜಗತ್ತಿಗಾಗಿ ಹೋರಾಡುವ ಒಬ್ಬ ವ್ಯಕ್ತಿ ಅನಾಥನಾದನಲ್ಲ. ಬೊಗ್ರ ದೈವಗ್ರಹವಾಗಬೇಕು. ತತ್ವ ಮಾತ್ರ ಥಿಯರಿ ಹೇಳಿದ್ದಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಎಲ್ಲ ಸಹಕಾರ ಮಾಡ್ತಾಯಿದ್ದಾರೆ. ಕೃಪಾಸೌಧವನ್ನೇ ಪ್ರತಿಯೊಬ್ಬರ ಮೇಲೆ ಕಟ್ಟಿದ್ದಾರೆ. ಬೇಕಾದಷ್ಟು ಕೃಪೆ ಊಟ ಮಾಡು, ನೀನು ಮುನ್ನುಗ್ಗು, ಮೊದಲ ಹೆಜ್ಜೆ ನಿನ್ನದು, ಮತ್ತೆ ಹಿಂದಿನಿಂದ ತಳ್ತೇನೆ, ಎದುರಿನಿಂದ ಹೇಳ್ಕೊತೇನೆ. ನಾವು ಮನಸ್ಸು ಮಾಡ್ತೀವಿ. ಊಟ ತಿಂಡಿ ನಿದ್ರೆ ವಿಶ್ರಾಂತಿ, ಕನ್ನಡಿ ಮುಂದೆ ಅಲಂಕಾರ. ಜಾತ್ರೆಗೆ ಹೋಗುವಾಗ 1 ಗಂಟೆ ಅಲಂಕಾರ. ಜಾತ್ರೆಗೆ ಹೋಗಿ ದೇವರ ಮುಂದೆ 1 ಸೆಕೆಂಡ್ ಇರ್ಲಿಕ್ಕೆ ಬಿಡೋದಿಲ್ಲ. ತಿರುಪತಿಗೆ ನೀವು ಹೋದಾಗಂತೂ ಅರ್ಧ ಸೆಕೆಂಡ್ನಲ್ಲಿ ದುಡ್ತಾರೆ. ಆ ತಿರುಪತಿ ಯಾತ್ರೆಗೊಂದು ತಯಾರಿ ಅಂದರೆ ವಾರಗಟ್ಟಲೆ ತಯಾರಿ. ನಾಚಿಕೆ ಆಗಬೇಕು, ಹೇಸಿಗೆ ಆಗಬೇಕು. ನಾನು ತಿರುಪತಿಗೆ ಹೋದಾಗ 10 ನಿಮಿಷ ಕಂಟಿನ್ಯೂಸ್ ಕಣ್ಣೀರು ಹಳಿಸ್ತಾ ಹೋದೆ. ವೆಂಕಟೇಶನ ಒಂದು ಮಗು, ಅಳಬೇಡ ಮಗು, ನೀ ಕೂತ್ಕೊಂಡ. ಕೂತ್ಕೊಂಡ್ರೂ ಓಡಿಸ್ತಾರಲ್ಲಿ. ನೋಡುವ, ನೀ ಹೇಳಿದ್ದಿ, ಕೂತ್ಕೊಂಡೇ ಬಿಟ್ಟೆ. 10 ನಿಮಿಷ ಯಾರು ಸುದ್ದಿಗೆ ಬರಲಿಲ್ಲ. 4 ಪುಟ ಮೆಸೇಜ್ ಬರ್ಕೊಂಡೆ. ಕೊನೆಗೆ ಆ ವಾಚ್ಮ್ಯಾನ್ ಅಲ್ಲಿದ್ದಾನೆ, ಗಾರ್ಡ್, ಥ್ಯಾಂಕ್ ಯು ವೆರಿ ಮಚ್ ಅಂದರೆ. ವೇರ್ ಯು ಅಂತಾನೆ. ಐ ವಾಸ್ ಸಿಟ್ಟಿಂಗ್ ಹಿಯರ್ ಓನ್ಲಿ. ಈಸ್ ಇಟ್ ಅಂತಾನೆ. ಭಗವಂತ ಬೇಕಂತಾದಾಗ ಇದ್ದು ಇಲ್ಲದಂತೆ ಮಾಡಿಬಿಡ್ತಾನೆ. ಅಲ್ಲೇ ಕೂತಿದ್ದೆ 10 ನಿಮಿಷ, ಅವನ ಎದುರೇ ಕೂತಿದ್ದೆ, ವೇರ್ ಯು ಅಂತಾನೆ. ಇದು ಡಿವೈನ್ ಮ್ಯಾಜಿಕ್. ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿಗೆ ಒಬ್ಬ ವ್ಯಕ್ತಿ 50 kg ಅಲ್ಲಿ ಕೂತಾಗ ಕಾಣದಿದ್ದಂಗೆ ಮಾಡೋದೇನು ದೊಡ್ಡದಲ್ಲ. ಯಕ್ಕಶ್ಚಿತ್ ಯಕ್ಷಿಣಿಗಾರ ಅದನ್ನು ಮಾಡ್ತಾನೆ, ಸರ್ವಶಕ್ತ ಭಗವಂತನಿಗೆ ಆಗೋದಿಲ್ವಾ? ಲಾಸ್ಟ್ ಚಾನ್ಸ್ ಅಂತ ತಿಳ್ಕೋಬೇಕು. ಈ ಲಾಸ್ಟ್ ಚಾನ್ಸ್ ವೇಸ್ಟ್ ಆಗಬಾರ್ದು. ಖಂಡಿತ ಆಗುತ್ತದೆ, ಫಲಪ್ರದವಾಗುತ್ತದೆ, 100% ಸಕ್ಸಸ್ಫುಲ್ ಆಗುತ್ತದೆ. ದೃಢ ನಂಬಿಕೆ ನಿಮ್ಮದಾಗಬೇಕು. ಹೀಗಾದಾಗ ಭಗವಂತ ಖಂಡಿತ ಬೇಷ್ ಅನ್ನುತ್ತಾನೆ. ಆಗ ಗೆಲ್ಲುವುದು ನಾವಲ್ಲ, ಅವನೇ. ನೀ ಗೆದ್ದಿಯಲ್ಲ ಅಂತ ನಾವು ಬೇಷ್ ಅನ್ಬೇಕು ಅವನಿಗೆ. ನನ್ನನ್ನು ಗೆಲ್ಲಿಸಿದ ಬಗ್ಗೆ ಅಲ್ಲ, ಅವ ಖಂಡಿತವಾಗಿ ಗೆಲ್ಲಿಸ್ತಾನೆ ಎಂಬ ಭರವಸೆಯಿಂದ ನಾನು ಹೋದೆ. ಕಣ್ಣೀರಿನ ಹೊಳೆ ಮಾತ್ರ ಹರಿಯುತ್ತಿತ್ತು. ಯಾವ ಕೆಲಸ ಆಗಬೇಕಾದರೂ ದೀನಭಾವದಿಂದ ಕಣ್ಣೀರು ಇಳಿಸಿ. ಗಂಡನ್ನು ಹೆದರಿಸಲಿಕ್ಕಾಗಿ ಹೆಂಗಸರು ಕಣ್ಣೀರನ್ನು ಹರಿಸ್ತಾರೆ. ನೀವು ದಂಡ, ಹೇ ಗಂಡ ನೀ ದಂಡ, ನಿಂಗಿಲ್ಲ ಉದ್ದಂಡ. ಗಂಡ ಕೈ ಹಿಡಿದಿದ್ದಾನೆ, ಮುನ್ನಡೆಸ್ತಾನೆ, ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ಅವ ಕುರುಡನಾಗಲಿ ಮೂಕನಾಗಲಿ, ಅವ ಮುಟ್ಟಾಳನಾಗಲಿ. ಆ ನಂತರ ಗಂಡ ಹೆಂಡತಿ ಒಟ್ಟಾಗಿ ಭಗವಂತನಲ್ಲಿ ಶರಣಾಗಿ. ಅದ್ಭುತ ಪರಿಣಾಮ. ಇತರರಿಗೆ ರೆಸ್ಪೆಕ್ಟ್ ಆ್ಯಂಡ್ ರೆವರೆನ್ಸ್, ವಿನಮ್ರತೆ, ವಿಶೇಷವಲು, ವಿಧೇಯತೆ, ಈ 3 ವಿಗಳಿದೆ ಅಂತಾದರೆ ಅದ್ಭುತ ಪರಿಣಾಮ. ಲಾಸ್ಟ್ ಚಾನ್ಸ್ ಅಂತ ಪ್ರತಿ ಹಂತದಲ್ಲೂ ತಿಳ್ಕೊಳ್ಳಿ. ಇವತ್ತು ರಾತ್ರಿ ಮಲಗುವಾಗ ಲಾಸ್ಟ್ ಚಾನ್ಸ್, ನಿದ್ರಿಸುತ್ತಿದ್ದೇನೆ, ಖಂಡಿತವಾಗಿಯೂ ನಾಳೆ ನಿನ್ನನ್ನೇ ಸೇರುತ್ತೇನೆ. ಬಿ ಪಾಸಿಟಿವ್. ಎದ್ದಾಗ ನಿನ್ನ ಜೊತೆ ಸೇರುವುದು ಪೋಸ್ಟ್ಪೋನ್ ಮಾಡಿದ್ದಿ, ಪರವಾಗಿಲ್ಲ, ಇಲ್ಲಿಯೂ ಕೂಡ ನೀನೇ ಜೊತೆಗೂಡು. ನಿನ್ನ ಜೊತೆ ಆ ಸಾಂಗತ್ಯ ಸಾಮೀಪ್ಯ ಸದಾ ಕೊಡೋ. ಕಣ್ಣೀರು ಹರಿಸಿ. 1 ಹನಿ ಕಣ್ಣೀರು ಬರಲಿ, ಕಿವಿ ತಿಪ್ಕೊಳ್ಳಿ, ಮೂಗು ಒತ್ಕೊಳ್ಳಿ, ನಾಲಿಗೆ ಕಚ್ಕೊಳ್ಳಿ, ಕಣ್ಣೀರು ಬರುತ್ತದೆ. ಸಮೀಕರಿಸಿ. ಇದು ಕೃತಕ ಕಣ್ಣೀರು. ಅಮ್ಮನ ಮುಂದೆ ಕೊಡಗಟ್ಟಲೆ ಹರಿಸಿದ್ದೇನೆ ಚಿಕ್ಕಂದಲ್ಲಿ, ಈಗ ಸೋಲುತ್ತಿದ್ದೇನೆ. ನಿನ್ನ ಡಿವೈನ್ ಮ್ಯಾಜಿಕ್ ಸ್ವಲ್ಪ ಲೂಸ್ ಮಾಡೋ, ಬೇಷ್ ಎನಿಸುವಂತೆ ಮಾಡೋ, ಕೃಪೆ ಹರಿಸೋ. ಖಂಡಿತ ನಿನ್ನ ಕೃಪಾ ಸಾಲವನ್ನು ಉಸಿರಿರುವ ತನಕ ನಾನು ಪರೋಪಕಾರ ಪರಹಿತ ಕಾತರದಿಂದ ಖಂಡಿತ ನಾನು ತೀರಿಸುತ್ತೇನೆ. ಖಂಡಿತ ನಿನ್ನ ಆಣೆ ಅಂತ ಹೇಳಿಬಿಡಿ. ಏನು ಬೇಕು? ಸಾಧನೆ, ತ್ಯಾಗ, ಸೇವೆ, ಸಹಕಾರ ಭಗವಂತನಿಗೆ ಬೇಕು. ಅದು ನಿಮ್ಮ ಉಸಿರು ಬಸಿರು ಹಸಿರಾಯ್ತು ಅಂದಾಗ ಯಾಕೆ ಭಯ? ನನ್ನ ಮಗು ಎಷ್ಟು ಸುಖದಲ್ಲಿ ನೀ ಕೊಡ್ತಾ ಇದ್ದಿ. 10% ತ್ಯಾಗ ಮಾಡಿ ಅನ್ನೋದು ಗುರುಜಿ. 98% ತ್ಯಾಗ ಮಾಡಿದ್ದೇನೆ ನಾನು ಡಿವೈನ್ ಪಾರ್ಕಿಗಾಗಿ, ನಮ್ಮ ಮನೆಯಲ್ಲಿ ಇದ್ದುಕೊಂಡು. ಬೇಡ ಮಗು, ಬೇಡ ಮಗು, ಬೇರೆ ದಾರಿ ಇಲ್ಲ, ಟ್ರಸ್ಟ್ ಬದುಕಲೇಬೇಕು. ಯಾರನ್ನೂ ಸಾಯಿಸಲಿಲ್ಲ ಗುರುಜಿ. ಸಂಪೂರ್ಣ ಸಂತೋಷದಿಂದ ಎಲ್ಲರಲ್ಲೂ ನವೋತ್ಸಾಹಿಸಿದ್ದಾರೆ. ನಮ್ಮ ಆಡಿಟರ್ ಎಷ್ಟೋ ಸರಿ ಬೇಷದ್ದಿದ್ದಾರೆ. ಎಷ್ಟು ಲೆಕ್ಕ ಇಡ್ತೀರಿ ಸರ್, ಪೈಸೆ ನೀವು ಎಷ್ಟು ಚೊಕ್ಕ ದೇವರ ಲೆಕ್ಕನ ಇಡ್ತೀರಿ. ಅದು ದೇವರ ಕೃಪೆ ಎಂದೇನ.
ನನ್ನಂದೇನೂ ಅಲ್ಲ, ಎಲ್ಲ ದೇವರ ಕೈ. ಹಣ ಅಂದರೆ ಹೆಣೆ ಬಾಯಿ ಬಿಡುವಂತೆ ನಾವು ಬಾಯಿ ಬಿಡುತ್ತೇವೆ. ಯೋಚನೆ ಮಾಡಿ ತಗೊಂಡು ಹೋಗ್ತೇವಾ? ಅಷ್ಟು ಹೇಳಿದರು ಕೂಡ ನಾವು ಮಾಡೋದೇ. ನೋಟನ್ನಾದರೂ ಹೀಗೆ ಮಾಡಿ ನೀವು ಅಲ್ಲಾಡಿಸ್ತೀರಿ, 2 ನೋಟ್ ಅಂಟಿದೆ ಅಂತ. ಚಿಲ್ಲರೆಗೂ ಅಲ್ಲಾಡಿಸ್ತೀರಿ. ₹1 ಕಾಯಿನನ್ನು ಹೀಗೆ ಮಾಡ್ತೀರಿ, 2 ಅಂಟುದುಂಟ ಕಾಯಿನ್ ಎಲ್ಲರೂ. ನಾವೆಷ್ಟು ಮುಟ್ಟಾಳ್ರು ಯೋಚನೆ ಮಾಡಿ. ನಮ್ಮನ್ನೆಲ್ಲ ಭಗವಂತ ಬದುಕಿಸ್ತಾನಲ್ಲ ಪ್ರೀತಿಯಿಂದ, ಕ್ಷಮೆಯಿಂದ, ಕರುಣಾಳವಾಗಿ, ಕೃಪಾಸಾಗರನಾಗಿ. ಏನು ಕೊಡ್ತೇವೆ ನಾವು? ಈ ಕ್ಷಣ ಮಾತ್ರ ನಮ್ಮದು ಲಾಸ್ಟ್ ಚಾನ್ಸ್ ಅಂತ ಗಟ್ಟಿ ತಿಳ್ಕೊಳ್ಬಿಡಿ. ಈ ಜೀವನದ ಲಾಸ್ಟ್ ಚಾನ್ಸ್ ಇಂದು ರಾತ್ರಿ, ಈ ಬೆಳಿಗ್ಗೆ, ಈ ಮಧ್ಯಾಹ್ನ, ಈ ಸಾಯಂಕಾಲ, ಈ ರಾತ್ರಿ, ಈ ದಿನಚರಿಯಲ್ಲಿ ಆ ರೀತಿ ಲಾಸ್ಟ್ ಚಾನ್ಸ್ ಅಂಬುದನ್ನು ತುಂಬಿಕೊಳ್ಳಿ. ಅದ್ಭುತ ಪ್ರಗತಿ ನಿಮ್ಮದಾಗುತ್ತದೆ. ನಿರಾಶೆ ಖಂಡಿತ ಬೇಡ. ಗುರುಜಿ ಹೇಳ್ತಾರೆ, ಸದಾಶೆ ಇರಲಿ. ನಿನ್ನನ್ನು ನಾನು ಸೋಲಿಸುವುದಿಲ್ಲ. ನನ್ನ ಭಕ್ತ ನಮೇ ಭಕ್ತ ಪ್ರಣಶ್ಯತೆ. ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಧೀರರಾಗಿ, ವೀರರಾಗಿ, ಶೂರರಾಗಿ ಭಗವಂತ ಮೆಚ್ಚುವಂತೆ ಕೆಲಸ ಮಾಡಿ. ಗೊತ್ತಾಯ್ತಾ? ತಿಳ್ಕೊಂಡ್ಯಾ? ಆಶೀರ್ವಾದ ಇದೆಯಾ? ಶಕ್ತಿ ತುಂಬ್ತೀಯಾ? ಕಡೆಗಣ್ಣು ಬೇಡ, ಮೇಲೆತ್ತೋ ಮೇಲೇರಿಸೋ, ಮಾತಾಡ್ತಾ ಇರಿ. ಟಾಕ್. ಖಂಡಿತವಾಗಿ ರಾತ್ರಿ ನೀವು ಮಲಗಿದಾಗ ಟೇಕ್ ಹೇಳ್ತಾನೆ, ಮಗು ಇಷ್ಟು ಜನ್ಮದ ಕರಗಿಸಿದ್ದೇನೆ, ಈ ರೀತಿ ಶಕ್ತಿ ತುಂಬಿದ್ದೇನೆ, ನೀನು ಮರೆತು ನಾ ಮರೆಯುವುದಿಲ್ಲ ಅಂತಾನೆ ಕಣ್ಣೀರು ಹರಿತಾ ಇರುತ್ತೆ ಗಾಢ ನಿದ್ರೆಯಲ್ಲಿ. ಬೆಳಿಗ್ಗೆ ಹೇಳುವಾಗ ಕಣ್ಣು ತುಂಬುತ್ತದೆ. ಇದು ಸಫಲ ಜೀವನ, ಎಲ್ಲರಿಗೂ ಸಾಧ್ಯ. ಲಾಸ್ಟ್ ಚಾನ್ಸ್ ಎಂಬುದನ್ನು ಗಟ್ಟಿಯಾಗಿ ತುಂಬಿಕೊಳ್ಳಿ. ನಿರಾಶೆ ಖಂಡಿತ ಬೇಡ, ಸದಾಶೆ ಉಸಿರಾಗಲಿ. ಖಂಡಿತವಾಗಿ ಶ್ರೀ ಗುರುಜಿ ನಿಮ್ಮ ಇಷ್ಟ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರಯತ್ನಿಸೋಣವೇ. ನಮಸ್ಕಾರ.